ಇಲ್ಲಿ ಮಿಲಿಬಗ್ಗೆ ಎಲ್ಲ ಜನಕ್ಕೂ ಇದೇ ಸಮಸ್ಯೆ ಇರ್ತಕ್ಕಂಥದ್ದು. ಏನಂತಂದ್ರೆ ಡಂಚಿಂಗ್ ಮಾಡ್ತಾರೆ, ಕೆಮಿಕಲ್ ಡಂಚಿಂಗ್ ಮಾಡಿ ಅದನ್ನ ಇಂಡೈರೆಕ್ಟ್ ನಾವು ಪಾಯ್ಸನ್ ಕೊಟ್ಟಂಗೆ ನಮಗೆ ಏನು ಸಮ್ಮರ್ ಅಲ್ಲಿ ಇರ್ತಕ್ಕಂಥ ದ್ರಾಕ್ಷಿ ತೋಟದವ್ರಿಗೆ ಎಲ್ಲರಿಗೂ ಇದಿರ್ತಕ್ಕಂಥ ಸಮಸ್ಯೆನೆ, ಒಬ್ಬಿಬ್ಬರಿಗಲ್ಲ ಎಲ್ಲರಿಗೂ ಇರ್ತಕ್ಕಂಥ ಸಮಸ್ಯೆನೆ. ದೇವರನ್ನ ಒಬ್ಬನು ಇರ್ತಾನೆ, ಅಲ್ಲೆಲ್ಲ ಒಂದ್ ಕಡೆ ಪನಿಷ್ ಮಾಡ್ತಾನೆ ನಮ್ಮನ್ನ. ನಾನು 13 years ಪೀರಿಯಡ್ ಅಲ್ಲಿ ಡ್ಯೂರೇಷನ್ ಅಲ್ಲಿ ಒಂದೇ ಒಂದು ಸಾರಿ ಮಾತ್ರ ನನ್ ಕ್ರಾಪ್ ಬಂದಿದೆ. ಸೊ ಬಟ್ ಒಂದು ಏನು ಅಂತಂದ್ರೆ ನನಗೆ ನನ್ನ ತೋಟ ಇದೆ ಅನ್ನೋದು ಹ್ಯಾಪಿ. ಸೊ ನನ್ನ ತೋಟ ನನ್ನ ಗ್ರೀನಿಶ್ ಇದೆ. ನಂದು ಇಲ್ಲಿಂದ 3 kilometers ಆಗ್ತದೆ ನಂದೇನು ವಾಟರ್ ಪಂಪ್. ನನ್ನ ಹೆಸರು ಜೈರಾಮ್ ಅಂತೇಳಿ, ನಮ್ಮದು ಊರು ಚಿಕ್ಕಬಳ್ಳಾಪುರ. ತೋಟ ಬಂದು ದಿನ್ನೆ ಹೊಸಳ್ಳಿಲಿದೆ, ದ್ರಾಕ್ಷಿ ತೋಟ. 3 ಎಕರೆ ದ್ರಾಕ್ಷಿ ತೋಟ ಮಾಡಿದ್ದೀನಿ, ಕಪ್ಪು ದ್ರಾಕ್ಷಿ. ಇದು ಕಪ್ಪು ದ್ರಾಕ್ಷಿ ಅಂದರೆ ನಾನು ವರ್ಕ್ ಮಾಡೋದ್ರಿಂದ ಇದರಲ್ಲಿ ಇದನ್ನು ತೋಟ ಅಂತೇಳಿ ಪ್ರಿಫರ್ ಮಾಡ್ಕೊಂಡಿದ್ದೀನಿ. ಬಟ್ ನಾನೀಗ ಇದು ಗ್ರಾಮ್ ಬಜಾರ್ ಅನ್ನೋ ಪ್ರಾಡಕ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟಕ್ಕೆ ಮುಂಚೆ ನಾನು ಯೂಸ್ ಮಾಡಿದಾಗ, ಬೇರೆ ಯೂಸ್ ಮಾಡಿದಾಗ ನನಗೆ ಮಿಲಿಬಗ್ದು ಮೇಜರ್ ಇಶ್ಯೂ ಆಗಿತ್ತು. ಆ ಮಿಲಿಬಗ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ತೋಟ ತೆಗಿಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ನಾನೀಗ ರೀಸೆಂಟಾಗಿ ಇವ್ರ ಪರಿಚಯ ಆದಮೇಲೆ ನನ್ನ ತೋಟಕ್ಕೆ ಬಳಸಿದ್ದೀನಿ. ಸೊ ಅದೊಂದು 4 times ಬಳಸಿದ್ದೀನಿ. ನಾನು ಇದುವರೆಗೂ ಏನೂ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ಬಟ್ ಇಟ್ ಈಸ್ ಆಲ್ಮೋಸ್ಟ್ 90%. ಈಗ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಒಂದು 10% ಅಲ್ಲೆಲ್ಲ ಒಂದು ವಿಸಿಬಿಲಿಟಿ ಇದೆ. ಅಷ್ಟು ಬಿಟ್ಟರೆ ನನಗಿನ್ನೇನು ಸಮಸ್ಯೆ ಇಲ್ಲ. ಬಟ್ ಈ ಸಾರಿ ನನಗೆ ಚೇಂಜಸ್ ಏನು ಕಾಣಿದ್ದು ಅಂದರೆ, ಗ್ರೋತ್ ಚೆನ್ನಾಗಿದೆ, ಲೀಫು ಡಾರ್ಕಿಶ್ ಗ್ರೀನ್ ಬಂತು, ಕಡ್ಡಿ ಕೂಡ ಇಮಿಡಿಯೇಟಾಗಿ ಕಲರ್ ಚೇಂಜ್ ಆಯಿತು. ಸೊ ಅದು ನ್ಯೂಟ್ರಿಷನ್ಸ್ ಬೇಗನೆ ಸಪ್ಲೈ ಕೊಟ್ಟಿದೆ. ಸೊ ಇಟ್ ಬಿಕೇಮ್ ಡಾರ್ಕ್. ಆ ಡಾರ್ಕ್ ಆಗಿದ್ದರಿಂದ ನನಗೆ ಅದು ಥರ ಖುಷಿ. ಬಂಚಸ್ ಕೂಡ ಲಾಂಗ್ ಆಯಿತು. ಬಟ್ ನನ್ನ ಕಪ್ಪು ದ್ರಾಕ್ಷಿಯಲ್ಲಿ ಜಾಸ್ತಿ ಬಂಚಸ್ ಉದ್ದ ಬರಲ್ಲ, ಇರೋದ್ರಲ್ಲಿ ಬಂಚಸ್ ಉದ್ದ ಬಂತು. ದಟ್ ಈಸ್ ವಾಟ್ ದ ಡಿಫ್ರೆನ್ಸ್ ವಾಟ್ ಐ ಬೀನ್ ಅಬ್ಸರ್ವ್ಡ್. ಮುಂಚೆಗೂ ಇದಕ್ಕೂ ಅಬ್ಸರ್ವ್ ಮಾಡಿದ್ದು ಇದೇ ನಾನು ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿದ್ದು. ಬಟ್ ಇದುವರೆಗೂ ನಾನು ಏನು ಕೆಮಿಕಲ್ ಸ್ಪ್ರೇ ಮಾಡಲಿಲ್ಲ. ಬಟ್ ಇಲ್ಲಿ ಮಿಲಿಬಗ್ಗೆ ಎಲ್ಲ ಜನಕ್ಕೂ ಇದೇ ಸಮಸ್ಯೆ ಇರ್ತಕ್ಕಂಥದ್ದು. ಏನಂತಂದರೆ ಡಂಚಿಂಗ್ ಮಾಡ್ತಾರೆ, ಕೆಮಿಕಲ್ ಡಂಚಿಂಗ್ ಮಾಡಿ ಅದನ್ನು ಇಂಡೈರೆಕ್ಟಾಗಿ ನಾವು ಪಾಯ್ಸನ್ ಕೊಟ್ಟಂಗೆ ಪಬ್ಲಿಕ್ಗೆ. ಸೊ ಅದನ್ನು ನನಗೆ ಇಷ್ಟ ಇರಲಿಲ್ಲ. ಸೊ ಅದ್ರ ಬದಲು ನಾನು ತೋಟನೇ ತೆಗಿಯೋಣ ಅಂತ ಯೋಚನೆ ಮಾಡ್ಕೊಂಡಿದ್ದು. ನಾನೀಗ ಅದನ್ನು ಯೂಸ್ ಮಾಡಿದ್ದೀನಿ. ಆ ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ನನಗೆ ಇದುವರೆಗೂ ನಾನು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ಬಟ್ ನವೇಡೇಸ್ ನಾನು ಡೇ ಟು ಡೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನು ಚೇಂಜಸ್ಸು ನನ್ನ ತೋಟದಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ. ಆದರೂ ಈಗ ಒಂದು ಅಲ್ಲಲ್ಲಿ ಕಾಣ್ತಾ ಇದೆ. ಬಟ್ ಅಷ್ಟು ಅದು ಸ್ಟ್ರೆಂಥನಿಂಗ್ ಆಗಿಲ್ಲ, ಅಷ್ಟು ಎಫೆಕ್ಟಿವ್ ಆಗಿಲ್ಲ. ಮೊದಲು ನಾನು ಅದನ್ನು ಪ್ರೆಸ್ ಮಾಡಿ ನೋಡಿದಾಗ ರೆಡ್ಡಿಶ್ ಆಗಿ ಬರೋದು, ಈಗ ಅದು ಪ್ರೆಸ್ ಮಾಡಿದ್ರೆ ಅಷ್ಟೊಂದು ರೆಡ್ಡಿಶ್ ಆಗಿಲ್ಲ. ಅದು ಒಂದು 10 ಭಾಗ ಅದು ಹುಡುಕಿದಾಗ ನಾನು ಒಂದು 10% ಅಷ್ಟು. ಸೊ ಒಂದು 1000 ಗಿಡ ಇದೆ ನಂದು, 1000 ಗಿಡಕ್ಕೂ ಡಂಚಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ 10 liters ಡಂಚಿಂಗ್ ಮಾಡಿದ್ದೀನಿ, 10 liters ಸ್ಪ್ರೇ ಕೊಟ್ಟಿದ್ದೀನಿ. ಈ ಥರ 4 time ಮಾಡಿದ್ದೀನಿ. ಬಟ್ ಐ ಆಮ್ ಹ್ಯಾಪಿ ಫಾರ್ ದ ವಾಟ್ ಇಟ್ ಈಸ್. ಇವತ್ತಿಸಕ್ಕೆ ನಾನು ಹ್ಯಾಪಿ ಆಗಿದ್ದೀನಿ. ನನಗೇನು ಪ್ರಾಡಕ್ಟ್ ಅಂದರೆ ಯಾರಿಗೂ ನಾನು ಪಾಯ್ಸನ್ ಕೊಟ್ಟಿಲ್ಲ ಅನ್ನೋ ಒಂದು ಒಳ್ಳೆ ಮೆಸೇಜ್ ನಾನು ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನ ಮಾತಾಡ್ತಾ ಇದ್ದೀನಿ ಇವತ್ತು. ಹಾಗಾಗಿ ಐ ಆಮ್ ಹ್ಯಾಪಿ ಫಾರ್ ಇಟ್. ಇದುವರೆಗೂ ನಾನು ಈ ಥರ ಪ್ರಾಡಕ್ಟ್ ನೋಡಿರಲಿಲ್ಲ. ನಾನು ಇದೇ ಥರನೇ ಗ್ರೀನ್ ಪ್ಲಾನೆಟ್ ಅದು ಇದು ಅಂತೆಲ್ಲ ಪ್ರಾಡಕ್ಟ್ಗಳು ನೋಡಿದ್ದೀನಿ ನಾನು. ಬಟ್ ಆದರೂ ನಾನು ಫೇಲ್ಯೂರ್ ಆಗಿ ಇಲ್ಲ, ನಾನು ತೆಗಿಬೇಕು ತೋಟನೇ ಬೇಡ ಅನ್ನೋದಕ್ಕೆ ನಾನು ಡಿಸೈಡ್ ಆಗಿದ್ದೆ. ಬಟ್ ಇದನ್ನೂ ಒಂದು ಪ್ರಾಡಕ್ಟ್ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿರೋದ್ರಿಂದ ಐ ಕ್ಯಾನ್ ಅಚೀವ್ ದಿಸ್. ಇವತ್ತಿಗೂ ನನ್ನ ತೋಟ ಗ್ರೀನಿಶ್ ಆಗಿ ಚೆನ್ನಾಗಿದೆ, ಏನೂ ಹುಳ ಇದಿಲ್ಲ, ಬೇರೆ ಏನೂ ನನಗೆ ಇದುವರೆಗೂ ಒಂದು ಕೆಮಿಕಲ್ ಕೂಡ ಸ್ಪ್ರೇ ಮಾಡಿಲ್ಲ. ಆ್ಯಕ್ಚುಲಿ ಬೇಸಿಕ್ ಆರ್ಗ್ಯಾನಿಕೇ ಮಾಡಬೇಕು ಅಂತಂದ್ಬಿಟ್ಟು. ಸೊ ಬೇಸಿಕಲಿ ಅದಕ್ಕೆ ನಾನು ಒಂದು ಹಸು ಕುರಿ ಎಲ್ಲ ಕಟ್ಬಿಟ್ಟು ಆ ಗೊಬ್ಬರ ನನ್ನ ತೋಟಕ್ಕೆ ಬೆಳೆಸ್ಬೇಕು. ನಾನು ಏನು ಕೊಂಡ್ಕೊಂಬರ್ಬಾರ್ದು. ಸೊ ಇಂಡೈರೆಕ್ಟ್ಲಿ ಐ ಹ್ಯಾವ್ ಟು ಟೇಕ್ ರೆವಿನ್ಯೂ ಫ್ರಮ್ ದಟ್ ಆಲ್ಸೋ. ಸೊ ಅದೇ ಗೊಬ್ಬರ ಇದನ್ನ ಬೆಳೆಸ್ಕೊಬೇಕು. ಇದನ್ನ ನಾನು ಮತ್ತೆ ಏನೋ ನಾನು ಕೆಮಿಕಲ್ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಐ ಕುಡ್ ನಾಟ್ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಅಚೀವ್. ಸೊ ನಾನು ಒಂದು ಕಾಲು ಹತ್ ಕಡೆ ಇಟ್ಟಿದ್ದೀನಿ, ಒಂದು ಕಾಲು ಇತ್ ಕಡೆ ಇಟ್ಟಿದ್ದೀನಿ. ಕೆಮಿಕಲ್ ಕೊಟ್ಟಿದ್ದೀನಿ, ಈ ಕಡೆ ಆರ್ಗ್ಯಾನಿಕ್ಕು ಮಾಡಿದ್ದೀನಿ.
ಬಟ್ ನಾನು ಇನ್ ಫ್ಯೂಚರ್ ಡೇಸ್ ಅಲ್ಲಿ ನಾನು ಮಾಡ್ಬೇಕಾರೋದು ಆರ್ಗ್ಯಾನಿಕ್ ಅನ್ನೋದೇ ನನ್ನ ಕಾನ್ಸೆಪ್ಟ್ ಇರೋದು. ನನ್ಗೆ ಕೆಮಿಕಲ್ ಕೊಡಕ್ಕೆ ಇಷ್ಟ ಇಲ್ಲ. ಸೊ ಆಸ್ ಅಂಡ್ ದೆನ್ ನಾನೊಬ್ಬ ಫಾರ್ಮಸಿ ಕಾಲೇಜ್ ಲೆಕ್ಚರರ್ ಆಗಿದ್ದ ಡಿಸ್ಅಡ್ವಾಂಟೇಜಸ್ ನನಗೆ ಗೊತ್ತು, ಕೆಮಿಕಲ್ ಡಿಸ್ಅಡ್ವಾಂಟೇಜಸ್. ಸೊ ಕೆಮಿಕಲ್ ಇಂಡೈರೆಕ್ಟ್ ಆಗಿ ನಾವು ಪಾಯ್ಸನ್ ಕೊಟ್ಟಂಗೆ ಆಯ್ತು. ಸೊ ಅದರಿಂದ ನಾವೇನೋ ಬದುಕ್ತೀರಿ ಅಂತ ಅನ್ನೋದಕ್ಕೆ ದೇವರನ್ನ ಒಬ್ಬನು ಇರ್ತಾನೆ, ಅಲ್ಲೆಲ್ಲೋ ಒಂದ್ ಕಡೆ ಪನಿಷ್ ಮಾಡ್ತಾನೆ ನಮ್ಮನ್ನ. ಇದಕ್ಕೋಸ್ಕರ ನಾನು ನನ್ನ ಕಾನ್ಸೆಪ್ಟ್ ಅದಿಲ್ಲ. ನನಗೇನು ಆರ್ಗ್ಯಾನಿಕ್ ಅಲ್ಲೇ ಆಗ್ಬೇಕು ಅನ್ನೋದಕ್ಕೆ ನನ್ನ ಈ ಇಚ್ಛೆ ಇರೋದು. ಬಟ್ ಸೈಮಲ್ಟೇನಿಯಸ್ಲಿ ಐ ಹ್ಯಾವ್ ಟು ಕೀಪ್ ಆನ್ ಚೇಂಜಿಂಗ್ ಬೈ ಟೇಕಿಂಗ್ ಸಮ್ ಸಜೆಷನ್ಸ್. ಸೊ ಹೌ ವಿ ಕ್ಯಾನ್ ರೆಕ್ಟಿಫೈ ಇದರಲ್ಲಿ ಇವಾಗ ಮೇಜರ್ ಏನಂದ್ರೆ ಏನೇನ್ ಚಾಲೆಂಜಸ್ ಬರ್ಬೋದು ಸರ್ ಗ್ರೇಪ್ಸ್ ಅಂದ್ರೆ? ಇವಾಗ ನೀವು ಕೆಮಿಕಲ್ ಅಂದ್ರಿ, ಸೊ ಈಗ ಏನೇನ್ ಪ್ರಾಬ್ಲಮ್ ಬರ್ಬೋದು ಕೆಮಿಕಲ್ ಹಾಕಿದ್ರೆ? ಸೊ ಗ್ರೇಪ್ ಇದು ಕಲರ್ ಚೇಂಜ್ ಆಗ್ಬೋದು, ಇಲ್ಲಾಂದ್ರೆ ಈ ಕೆಮಿಕಲ್ ಕೊಟ್ಟಾಗಿಂದ ಲೀವ್ಸ್ ಏನಾದ್ರು ಬೀಳ್ಬೋದು. ಅದ್ರ ನಿಮ್ಗೆ ಏನಾದ್ರ ಚಾಲೆಂಜಸ್ ಇಂದ ಅದನ್ನ ಹೆಂಗೆ ಓವರ್ಕಮ್ ಮಾಡೋದು ಸರ್? ಮೊದಲು ಕೆಮಿಕಲ್ ಆಗ್ತಿದ್ದಾಗ ಸೊ ಗ್ರೋತ್ ಅದೊಂಥರ ಇರ್ತಿತ್ತು. ಸೊ ಅದು ಅದರಿಂದ ಮೇಲೆ ಇದನ್ನು ಇರ್ತಿತ್ತು, ಡಿಸ್ಅಡ್ವಾಂಟೇಜಸ್ ಇರ್ತಿತ್ತು. ಸೊ ಲೀವ್ಸ್ ಉದುರೋದು. ಸೊ ಇದರಿಂದನೇ ಅರ್ಧ ಕೆಮಿಕಲ್ ಇಂದನೇ ಅರ್ಧ ಇದು ಕಾಯಿಲೆಗೆ ಬರೋಕ್ಕೂ ದಾರಿ ಆಗ್ತಿತ್ತು. ಸೊ ಮಿಲಿಬಗ್ ಜಾಸ್ತಿ ಆಗೋಕ್ಕೂ ಅದು ಒಂದು ಕಾರಣ ಆಗ್ತಿತ್ತು. ಸೊ ಅದು ಪ್ರಮೋಟ್ ಮಾಡ್ತಿತ್ತು. ಬಟ್ ಅದನ್ನ ನಾನು ಓವರ್ಕಮ್ ಮಾಡಿದ್ದೀನಿ. ಅಂದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಓವರ್ಕಮ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಅದು ಮಿಲಿ ಬಗ್ಗೆ ಮೇಜರ್ ಇಶ್ಯೂ ನಮಗೆ ಏನು ಸಮ್ಮರ್ ಅಲ್ಲಿ ಇರ್ತಕ್ಕಂಥ ದ್ರಾಕ್ಷಿ ತೋಟದವ್ರಿಗೆ ಎಲ್ಲರಿಗೂ ಇದಿರ್ತಕ್ಕಂಥ ಸಮಸ್ಯೆನೆ, ಒಬ್ಬಿಬ್ಬರಿಗಲ್ಲ ಎಲ್ಲರಿಗೂ ಇರ್ತಕ್ಕಂಥ ಸಮಸ್ಯೆನೆ ಅದು. ಹಂಗಾಗಿ ಇದನ್ನ ನಾವು ಏನು ಯೋಚನೆ ಮಾಡೋದು, ನಾನು ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಐ ಆಮ್ ಹ್ಯಾಪಿ ಫಾರ್ ದಟ್. 100% ಐ ಆಮ್ ಹ್ಯಾಪಿ. ಸೊ ನನಗೆ ಲೇಬರ್ ಉಳಿತು, ಕೆಮಿಕಲ್ ಈಗ ನಾನು ಸ್ಪ್ರೇ ಮಾಡ್ಬೇಕಾದ್ರೆ ಲೇಬರ್ ಎಲ್ಲ ಪ್ರತಿಯೊಂದು ಉಳಿತದೆ. ಸೊ ನಾನು ಹೋದ್ ತಿಂಗಳು ಯೂಸ್ ಮಾಡಿರೋದು ಈಗ ಒಂದು ತಿಂಗಳು ಆದ್ಮೇಲೆ ಯೂಸ್ ಮಾಡಿದ್ದೀನಿ. ಸೊ ಆ ಥರ ಇಂಟರ್ವಲ್ ಆ ಥರ ಸಿಗಲ್ಲ. ಬಟ್ ಕೆಮಿಕಲ್ ಸ್ಪ್ರೇ ಮಾಡುವಾಗ ಪ್ರತಿ ಸಾರಿ ನಾನು ಯೂಸ್ ಮಾಡ್ತೀನಿ. ಟ್ರೈ ಇಂಟರ್ವಲ್ 3-4 days ಒಂದು ಕೆಮಿಕಲ್ಗೆ ಇನ್ನೊಂದು ರೆಸಿಸ್ಟೆನ್ಸ್ ಬರುತ್ತೆ ಅಂತ ಇನ್ನೊಂದು ಕೆಮಿಕಲ್ ನಾನು ಬಳಸಲೇಬೇಕಾಗಿತ್ತು. ಸೊ ಐ ಕುಡ್ ನಾಟ್ ಫೈಂಡ್ ಎನಿ ರಿಸಲ್ಟ್. ಅಲ್ಟಿಮೇಟ್ಲಿ ಏನು ಡೆಂಚಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಐ ಆಮ್ ನಾಟ್ ಹ್ಯಾಪಿ ವಿತ್ ದಟ್. ಸೊ ಇಂಡೈರೆಕ್ಟ್ಲಿ ನಾನು ಪಾಯ್ಸನ್ ಕೊಟ್ಟಂಗೆ ಆಗುತ್ತೆ ಜನಕ್ಕೆ ಅನ್ನೋದಕ್ಕೋಸ್ಕರ ನಾನು ಅದನ್ನ ಇಷ್ಟಪಟ್ಟಿಲ್ಲ. ನಾನು ಅದನ್ನ ಬಿಟ್ಟು ಮಾಡೋಣ ಅಂದಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ನಾನು ಇದು ಮಾಡಿದ್ದೀನಿ. ಬಟ್ ಇನ್ ಫ್ಯೂಚರ್ ಡೇಸ್ ಐ ವಾಂಟ್ ಟು ಬೇರೆ ಇನ್ನೂ ಚೇಂಜಸ್ ಮಾಡಬೇಕು ಅನ್ನೋದು ಕೂಡ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ಸರ್ ಈಗ ಏನಂತಾರೆ, ಸ್ವಲ್ಪ ಜನ ಗ್ರೇಪ್ಸ್ ಅಲ್ಲಿ ವೈರಸ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ವೈರಸ್ ಇಂದ ನನ್ನ ಗಿಡಗಳೆಲ್ಲ ಹಾಳಾಗ್ತಾ ಇದೆ ಅಂತ ಇದ್ದಾರೆ. ಸೊ ಅದಕ್ಕೆ ನೀವು ಈ ಪರ್ಟಿಕ್ಯುಲರ್ ಗ್ರೇಪ್ಸ್ ಅಲ್ಲಿ ಏನಾದ್ರು ಅಬ್ಸರ್ವ್ ಮಾಡಿ ಸರ್, ಹತ್ರ ವೈರಸ್ ಬರೋದಾಗಿ? ವೈರಸ್ ಏನು ಕಾಣಲಿಲ್ಲ. ಸೊ ನಿಮ್ಗೆ ಇವಾಗ ಈ ನಮ್ಮ ಗ್ರೋತ್ ಫಿಟ್ ಯೂಸ್ ಮಾಡಿ ಗ್ರೋತ್ ಪ್ರಕಾರ ಇವಾಗ ಲಾಸ್ಟ್ ಟೈಮ್ ಕೆಮಿಕಲ್ ಹಾಕಿದಾಗಿಂದ ಇದಕ್ಕೂ ಏನ್ ಡಿಫರೆನ್ಸ್ ಕಾಣಿಸ್ಬೋದು? ನನ್ಗೆ ಅದು ಕಡ್ಡಿ ಇಮಿಡಿಯೇಟ್ ಆಗಿ ಸ್ಟ್ರೆಂತ್ ಆಗುತ್ತೆ. ಸೊ ಇದು ಏನು ಇದಾಗುತ್ತೆ ಕಲರ್, ಆ ಕಲರ್ ಬ್ಲಾಕಿಶ್ ಬ್ರೌನಿಶ್ ಬಂದ್ಬಿಡ್ತದೆ. ಓಕೆ, ಈ ಬ್ರೌನಿಶ್ ಬರೋದ್ರಿಂದ ನಮ್ಗೆ ಅದು ಹ್ಯಾಪಿ. ಈ ಬ್ರೌನಿಶ್ ಬರೋದ್ರಿಂದ ಮೊದಲಾದ್ರೆ ಗ್ರೀನರಿ ಇರ್ತಿತ್ತು. ಇಟ್ ಟೇಕ್ಸ್ ಅದರ್ 1 month ಟು ಗೆಟ್ ಕಲರ್ ಚೇಂಜ್ ಆಗ್ತಿತ್ತು. ಅಂದ್ರೆ ಲೇಟ್ ಆಗಿ ಆಗ್ತಿತ್ತು. ಬಟ್ ಇವ್ರದ್ದು ನಿಮ್ದು ಪ್ರಾಡಕ್ಟ್ ತಗೊಂಡಾಗಿರೋದ್ರಿಂದ ಈ ಲೀಫ್ ಡಾರ್ಕ್ನೆಸ್ ಬಂದಿರೋದು ಇದನ್ನ ಬಳಸಿದಾಗಿದ್ದಾನೆ. ಇಷ್ಟು ಡಾರ್ಕ್ ಬರೋದಿಲ್ಲ ನಾವು ಕೆಮಿಕಲ್ ಬಳಸೋದ್ರಿಂದ. ಸೊ ದಟ್ ಈಸ್ ಈಸಿಲಿ ಐಡೆಂಟಿಫೈಡ್. ನಾವೇನು ಕ್ಯಾರೆಕ್ಟರಿಸ್ಟಿಕ್ಸ್ ಐಡೆಂಟಿಫೈ ಮಾಡಬಹುದು, ಇದನ್ನ ಐಡೆಂಟಿಫೈ ಮಾಡಬಹುದು. ಆಮೇಲೆ ಇದು ನಮ್ದು ಗ್ರೋತ್ ಫಿಟ್ ಯೂಸ್ ಮಾಡಾದ್ಮೇಲೆ ನಿಮ್ದು ನಟ್ಸ್ ಆಗ್ಲಿ ಗ್ರೋತ್ ಅಲ್ಲಿ ಏನೋ ಡಿಫರೆನ್ಸ್ ಕಾಣಿಸ್ತಿದೆ? ದೊಡ್ಡದಾಗಿ ಬಂದಿದೆ. ಬಂದಿದೆ. ಈ ಬಂಚಸ್ ನಾನು ನೋಡಿಲ್ಲ. ಯಾವಾಗಲೂ ಚಿಕ್ಕದಾಗಿ ಬರ್ತಿತ್ತು ಬಂಚಸ್, ಈ ಉದ್ದ ಬರ್ತಿರ್ಲಿಲ್ಲ. ಲೆಂತಿ ಬಂಚಸ್ ಬರ್ತಿರ್ಲಿಲ್ಲ. ಹಂಗಾಗಿ ಸೊ ಇದನ್ನ ನಾನು ಚೇಂಜಸ್ ಗಮನಿಸಿರೋದು ಇದ್ರಲ್ಲಿ ನಾನು ಗಮನಿಸಿದ್ದೀನಿ. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನು ಬಂಚಸ್ ಉದ್ದ ಕಂಡಿದ್ದೀನಿ. ಬಟ್ ರಿಪೀಟೆಡ್ಲಿ ನಾನು ಚೇಂಜ್ ಮಾಡ್ಕೊಂಡಾಗ ನಂಗೆ ಐ ಕ್ಯಾನ್ ನೋ ದಟ್. ಸರ್ ಈಗ ಗ್ರೇಪ್ಸ್ ಅಲ್ಲಿ ಮೇಜರ್ ಚಾಲೆಂಜಸ್ ಏನೇನ್ ಬರ್ಬೋದು ಸರ್? ಮೇಜರ್ ಚಾಲೆಂಜಸ್ ಈ ತರ ಬರ್ಬೋದು, ಈ ತರ ರೋಗಗಳು ಬರ್ಬೋದು, ಇಲ್ಲಾಂದ್ರೆ ನಾವು ಈ ತರ ಮಳೆಗಾಲದಲ್ಲಿ ಡೌನಿ ಅಂತ ಬರ್ತದೆ. ಓಕೆ, ಬೇಸಿಗೆಯಲ್ಲಿ ಮಿಲಿ ಬಗ್ಗೆ ಜಾಸ್ತಿ ನಮಗೆ ಟ್ರಿಪ್ಸ್ ಮಿಲಿ ಬಗ್ಗು ಇದಿರ್ತಕ್ಕಂಥ ಫ್ಲವರಿಂಗ್ ಆಗುವಾಗ ಟ್ರಿಪ್ಸ್ ಕಟ್ ಆಗ್ತದೆ. ಓಕೆ, ಸೊ ಆಮೇಲೆ ಮಿಲಿ ಬಗ್ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಬಟ್ ಮಳೆಗಾಲದಲ್ಲಿ ಡೌನಿ ಜಾಸ್ತಿ ಎಫೆಕ್ಟಿವ್ ಆಗಿರ್ತದೆ. ಅರೌಂಡ್ 5 years ಬ್ಯಾಕ್ ನನಗೆ 13 years ಪೀರಿಯಡ್ ಅಲ್ಲಿ ಡ್ಯೂರೇಷನ್ ಅಲ್ಲಿ ಒಂದೇ ಒಂದು ಸಾರಿ ಮಾತ್ರ ನನ್ ಕ್ರಾಪ್ ಬಂದಿದೆ. ಸೊ ಬಟ್ ಒಂದು ಏನು ಅಂತಂದ್ರೆ ನನಗೆ ನನ್ನ ತೋಟ ಇದೆ ಅನ್ನೋದು ಹ್ಯಾಪಿ. ಸೊ ನನ್ನ ತೋಟ ನನ್ ಗ್ರೀನಿಶ್ ಇದೆ, ನಾನು ಬಂದು ಇಲ್ಲಿ ನಾನು ರಿಲ್ಯಾಕ್ಸ್ ಆಗ್ಬೋದು. ನನ್ಗೆ ಅರ್ನಿಂಗ್ ಅಂತ ನನ್ಗೆ ನನ್ನ ತೋಟದಲ್ಲಿ ನಾನು ಇದೀನಿ ಅನ್ನೋದಕ್ಕೆ ಹ್ಯಾಪಿ ಫೀಲ್ ಆಗೋದಕ್ಕೆ ನಾನು ಇಲ್ಲಿ ತೋಟಕ್ಕೆ ಬಂದಿದ್ದೀನಿ. ಆಕ್ಚುಲ್ ಕ್ರಾಪ್ ಈಲ್ಡ್ ಹೇಳ್ಬೇಕಾದ್ರೆ 1 acreಗೆ 20 tons ಅಷ್ಟು ಬರ್ಬೇಕಾಗ್ತದೆ. ಸೊ ಈಗ ನಂದು ಅಷ್ಟಿಲ್ಲ ನಂಗೆ ಹೇಳ್ಬೇಕಾದ್ರೆ. ಅಪ್ರಾಕ್ಸಿಮೇಟ್ಲಿ ಬಂದ್ರು ಎಲ್ಲ 3 acreಗೆ ಸೇರಿಸಿದ್ರು ಒಂದು 25 ton ಬರ್ಬೋದು. ಸೊ ಇದೇನಾಗಿತ್ತು ಅಂದ್ರೆ ನಾನು ಬ್ರಾಂಚಸ್ ತೆಗೆದಿದ್ದೀನಿ.
ಹೊಸ ಬ್ರಾಂಚಸ್ ಮಾಡಿದ್ದೀನಿ ಆಕ್ಚುಲಿ ಜಾಸ್ತಿ ಡ್ಯೂರೇಷನ್ ಆಗಿರೋದ್ರಿಂದ ಬ್ರಾಂಚಸ್ ನಾನು ತೆಗೆದು ಫ್ರೆಶ್ ಬ್ರಾಂಚಸ್ ಈಗ ಇದು ಮಾಡ್ಕೊಂಡಿರೋದು. ಸೊ ಆ ಬ್ರಾಂಚಸ್ ಕಟ್ ಮಾಡಿದಾಗ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ರೆಗ್ಯುಲರ್ಲಿ ಪ್ರೂವ್ ಮಾಡ್ತಾ ಇದ್ದೀರಾ ಮತ್ತೆ ಅದು ದಟ್ ಇಸ್ ಎ ರೆಗ್ಯುಲರ್ ಆಕ್ಟಿವಿಟಿ ಆಲ್ಸೋ ಅಲ್ಲ ಈ ಪ್ರೂನಿಂಗ್ ಮಾಡೋದ್ರ ಜೊತೆಗೆ ನಾವು ಇದೇನು ಇರ್ತದೆ ಅದನ್ನ ಹಳೇದಾದಾಗ ಕ್ರಾಪ್ ಕಡಿಮೆ ಬರ್ತದೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ತೆಗಿತೀರಿ, ಹೊಸ ಕಡ್ಡಿ ಬರೋದಕ್ಕೆ ಯೋಚನೆ ಮಾಡ್ತೀರಿ. ಹೊಸ ಕಡ್ಡಿ ಬಂದಿರೋದು ಈಗ ಸ್ಟಾರ್ಟ್ ಮಾಡಿರೋದು ನಾನು. ಸೊ ಇಟ್ ಟೇಕ್ಸ್ ಟೈಮ್ ಟು ಮಲ್ಟಿಪ್ಲೈ. ಈಗ ಜನರಲ್ ಆಗಿ ನಾವು ಗ್ರೇಪ್ಸ್ ಬೇರೆ ಕಡೆ ಕೊಟ್ಟಿದೀವಿ ಸರ್, ನಾರ್ಮಲ್ ಆಗಿ ಬರೋದಕ್ಕೆ 1.5 year ಅಂತ ಹೇಳ್ತಾರೆ. ಹೌದು, ನೀವು ನಮ್ದು ಕೊಟ್ಟಿದಂದ್ರೆ ಇಂಟರ್ಮೀಡಿಯೇಟರಿ ಕೊಟ್ಟಿದ್ದಾರೆ ನೀವು, ಅಂದ್ರೆ ಇನಿಷಿಯಲ್ ಲೆವೆಲ್ ಇಂದ 8 months ಗೆ ಬಂದಿರುವಂತದ್ದು. ಅಂದ್ರೆ ಇದು ಲೆಂತ್ ಆಫ್ ಲೈಫ್ ಒಂದ್ ಕಡೆ ಆದ್ರೆ what it has to come in 1.5 year, it has come on 9th 10th month. ಓಕೆ, ಗುಡ್ ರಿಸಲ್ಟ್ಸ್. Is it good or bad? ಗುಡ್ ರಿಸಲ್ಟ್ ಓನ್ಲಿ. ಬಟ್ ಒಂದು ಏನಂತಂದ್ರೆ ಆ ಎಳೆ ಗಿಡ ಇದ್ದಾಗ ಜಾಸ್ತಿ ಕ್ರಾಪ್ ಬರಕ್ ಬಿಡಬಾರ್ದು. ಹೌದು, ಅದು ಸೊ ವೆಜಿಟೇಟಿವ್ ಗ್ರೋತ್ ಅದು ಜಾಸ್ತಿ ಇದಾದಾಗ ಆ ಲೈಫ್ ಸ್ಪ್ಯಾನ್ ಇರೋದಿಲ್ಲ ಗಿಡಕ್ಕೆ. ಯಾಕಂದ್ರೆ ಸಣ್ಣ ಮಕ್ಳಿಗೆ ಮದುವೆ ಮಾಡಿ ಹೆಣ್ಮಕ್ಳಿಗೆ ಡೆಲಿವರಿ ಮಾಡ್ದಂಗೆ ಆಗ್ತದೆ. ಸೊ ಅದು ಕಾನ್ಸೆಪ್ಟ್ ಇರೋದು. ಸೊ ಹಂಗಾಗಿ ಹೆಚ್ಚಾಗಿ ಅದು ಫಸ್ಟ್ ಕ್ರಾಪ್ ಬಹಳ ಗಿಡ ಸ್ಟ್ರೆಂಥನ್ ಆಗ್ಬೇಕು, ಆಮೇಲೆ ಕ್ರಾಪ್ ಗ್ರಾಜುಯಲಿ ಬರೋದಕ್ಕೆ ಇದು ಮಾಡ್ಬೇಕು. ಈಗ ಇಲ್ಲಿ ಆಡ್ ಆನ್ ವಿನೋದ್ ಅವ್ರಿಗೆ ಹೇಳ್ದಂಗೆ, ಸೊ ನಾವೇನ್ ಹೇಳ್ತೇನೆ, ಫಸ್ಟ್ ಡ್ಯಾಮೇಜ್ ಆಗಿರೋ ಪ್ಲಾಂಟ್, ಚೆನ್ನಾಗಿರೋ ಪ್ಲಾಂಟ್ ಬೇಡ, ಯಾಕಂದ್ರೆ ಚೆನ್ನಾಗಿರೋದು ನಿಂದ ಚೆನ್ನಾಗ್ ಆಗತ್ತೆ. ನಾವೇನ್ ಮಾಡ್ತೀವಿ, ಯಾವ್ದು ಡ್ಯಾಮೇಜ್ ಆಗಿರುತ್ತಲ್ಲ ಫಸ್ಟ್ ಆ ಪ್ಲಾಂಟ್ ಮಾತ್ರ, ಡ್ಯಾಮೇಜ್ ಆಗಿರೋ ಪ್ಲಾಂಟ್ ಮಾತ್ರನೇ ಹಾಕಿ. ಸೊ ನೀವು ಅದ್ರ ರಿಸಲ್ಟ್ ನೋಡಿ. ಸೊ ರಿಸಲ್ಟ್ ನೋಡಿ ನಿಮ್ಗೆ ಕಾನ್ಫಿಡೆನ್ಸ್. ನನಗೆ ಇಷ್ಟೇ ಸರ್. ಇವಾಗ ನೀವು ಹೇಳಿದ್ರಿಂದ ಸೊ ಈಗ ಬ್ರಾಂಚಸ್ ಎಲ್ಲ ಈಗೇನು ಇದಲ್ಲ, ಇದನ್ನ ನಾವು ಸಮ್ಮರ್ ಕಟ್ ಮಾಡ್ಬೇಕಾಗ್ತದೆ. ಓಕೆ. ಸೊ ವಿಂಟರ್ ಅಲ್ಲಿ ಅದು ಚಳಿ ಇರೋದಕ್ಕೆ ಅದು ಓಪನ್ ಆಗಲ್ಲ. ಓಕೆ ಓಕೆ ಓಕೆ. ಸೊ ಆವಾಗ ನಾನು ನ್ಯಾನ್ಸೆಪ್ ಯೂಸ್ ಮಾಡೋದ್ರಿಂದ ಅದು ಓಪನ್ ಆಗೋ ಚಾನ್ಸಸ್ ಇರ್ತದೆ. ಹೌದು. ಸೊ ಐ ಕ್ಯಾನ್ ಯೂಸ್ ದಟ್. ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅವಾಗ ಅದು ಆಟೋಮೆಟಿಕ್ ಆಗಿ ಅದು ಓಪನ್ ಆಗುತ್ತೆ. ಅವಾಗ ನಮ್ಗೆ ನಂಬರ್ ಆಫ್ ಕಡ್ಡಿ ಬ್ರಾಂಚಸ್ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಈಲ್ಡ್ ಜಾಸ್ತಿ ಕೂಡ ಜಾಸ್ತಿ ಆಗುತ್ತೆ. So are you happy with the size, sir? ಎಸ್ ಸರ್. ಇಷ್ಟೇ ಇದು ದ್ರಾಕ್ಷಿ ದಪ್ಪ ಬರಲ್ಲ ಇದು. ಹೌದು, ಓಕೆ. What is this variety, sir? ಬ್ಯಾಂಗ್ಳೂರ್ ಬ್ಲೂ. Bangalore blue. Okay. ದಿಸ್ ಅನ್ ಓಲ್ಡ್ ವೆರೈಟಿ, ಬಟ್ ಏನಂತ ರೋಗ ಇರೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಪ್ರಿಫರ್ ಮಾಡ್ತೀವಿ. Okay, this is disease resistant ಅಂತನಾ? ಹೌದು. ಲೀಫ್ ರೆಸಿಸ್ಟೆಂಟ್, ರೋಗಕ್ಕೆ ಇದಾಗಲ್ಲ ಈ ಲೀಫ್. Okay, it doesn't affect the fruit. ಪ್ರೂಫ್. ಬಟ್ ಅದೇ ಬಿಳಿ ದ್ರಾಕ್ಷಿ ಆದ್ರೆ ಲೀಫ್ ತೆಳುವು ಬರ್ತದೆ. ಸೀಡ್ಲೆಸ್ ಆದ್ರೆ ಇನ್ನ ಡೆಲಿಕೇಟ್. Okay. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇದು. But personal ಆಗಿ how did you get to know about us, sir? ಐ ಸಾ ದ ಯೂಟ್ಯೂಬ್. So you saw YouTube ಅಂತ ಬಂದಿರೋದು, ಯಾರು ನಿಮಗೆ ಇನ್ಫ್ಲುಯೆನ್ಸ್ ಮಾಡಿ? ಇಲ್ಲ. ನಾನು ಯೂಟ್ಯೂಬ್ ನೋಡಿನೇ ನಾನು ಕಾಲ್ ಮಾಡಿದ್ದು. ಆಮೇಲೆ ನಾನು ಪ್ರಾಡಕ್ಟ್ ತೋರಿಸ್ಕೊಂಡಿದ್ದು. ಓಕೆ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಫಸ್ಟ್ ಯೂಟ್ಯೂಬ್ ನೋಡಿದ್ವಿ, ನಿಮ್ಗೆ ಫಸ್ಟೇನೆ ತಗೋಬೇಕು ಅನ್ಸ್ತಾ? ಅರೆ ಏನೋ ಈ ತರ ಸಾವಿರಾರು ಜನ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇರ್ತಾರೆ, ಇದು ನಂಬೋದು ಹೇಗೆ ಅನ್ನೋದು? ಅಲ್ಲ, ನಾನು ಇವ್ರೇನೋ ಯೂಟ್ಯೂಬ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಕೊಂಡ್ಕೋಬೇಕು ಅಂತಾನೂ ಇಲ್ವಲ್ಲ ಸರ್? ಇಲ್ಲ. ನನಗೇನಂತಂದ್ರೆ ಗಿಡ ತೆಗಿಬೇಕು ಅಂತಿದ್ದವನ್ನ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಲಾಸ್ಟ್ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ತಗೊಂಡಿದ್ದು. ಓಕೆ. ಹಂಗಾಗಿ ನಾನು ಇದನ್ನ ತಗೊಳ್ಳೋಂತ ಯೋಚನೆ ಬಂದಿತ್ತು. ಈಗ ನೀವು ಸ್ಟೇಜ್ ಅಂದ್ರೆ ನೀವು 10 ವರ್ಷ ಆಗೋಗಿತ್ತು, ಗಿಡ ತೆಗಿಬೇಕು ಅಂತ ಅನ್ಕೊಂಡಿದ್ರಿ, ಕ್ರಾಪ್ ಇಲ್ಲ, ಗಿಡನೂ ತೆಗಿಬೇಕು, ಇನ್ನೇನು ಬೇರೆ ಆಲ್ಟರ್ನೇಟ್ ಬೇರೆ ಹೋಗೋಣ ಕ್ರಾಪ್ ಅಂತ ಅನ್ಕೊಂಡಿದ್ದು. ಸೊ ಇದೊಂದು ಅಟೆಂಪ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ಇದ್ ಮಾಡಿದ್ದು. ಈಗ ನಮಗೆ ಅಂತ ಎಲ್ಲಿ ಬಂತು ಸರ್? ಆ ವಿಡಿಯೋ ನೋಡಿದ ತಕ್ಷಣ ಡಿಡ್ ಯು ಟ್ರೈ ಟು ಕಾಲ್? ಈಗ ನಮ್ಮ ವಿಡಿಯೋಗಳೆಲ್ಲಾರು ಫಾರ್ಮರ್ ನಂಬರ್ ಕೊಡ್ತಾ ಇದೀವಿ ಸರ್. ಕಾರಣ ಏನಂತ ಹೇಳಿದ್ರೆ, ನಾವು ಕಂಪ್ನಿ ತರ ಬಂದ್ರೆ ಇವ್ರು ಮಾರೋದಕ್ ಬಂದಿದ್ದಾರೆ, ಏನೋ ಅವ್ರದ್ದು ಪ್ರೂವ್ ಮಾಡಕಂತ ಬಂದಿದ್ದಾರೆ ಅಂತ ಮಾತಾಡ್ಕೊಂತಾರೆ. ಇಲ್ಲ ಸರ್. ಡಿಡ್ ಯು ಆಕ್ಚುಲಿ ಟಾಕ್ ಟು ಫಾರ್ಮರ್? ಅಲ್ಲಿ ಯಾರನ್ನ ಫಾರ್ಮರ್ ಹತ್ರ ಮಾತಾಡಿದ್ರ? ಇಲ್ಲ, ಒಬ್ಬ ಫಾರ್ಮರ್ ಹತ್ರ ಮಾತಾಡಿದ್ದೀನಿ ನಾನು, ಅನಂತಪುರದ ಹತ್ರ ಮಾತಾಡಿದ್ದೀನಿ. ಸೊ ದಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲ, ಅದು ಅವ್ರ ಹತ್ರ ನಾನು ಯೂಸ್ ಮಾಡಿ ಆದ್ಮೇಲೆ ನಾನು ಮಾತಾಡಿದ್ದೆ. ಆಕ್ಚುಲಿ ನಾನು ಯೂಸ್ ಮಾಡಕ್ ಮುಂಚೆ ನಾನು ಯಾರ ಹತ್ರ ಮಾತಾಡಿಲ್ಲ, ಯೂಸ್ ಮಾಡೋ ಆದ್ಮೇಲೆ ನಾನು ಮಾತಾಡಿದೆ. ಐ ಆಮ್ ಹ್ಯಾಪಿ ಫಾರ್ ದಟ್. ಸರ್, ಈಗ ನೀವು ಲೆಕ್ಚರರ್ ಅಂತ ಹೇಳಿದ್ರಿ, ಇದು ಪಿತ್ರಾಜಿತವಾಗಿ ಬಂತ ಇಲ್ಲ ಅಂತ ಹೇಳಿದ್ರೆ ಈ ತರ ಫಾರ್ಮಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಚಿಕ್ಕ ವಯಸ್ಸಿಂದನೂ? ನಂದು ಆಕ್ಚುಲಿ ಬೇರೆ ಪ್ರಾಪರ್ಟಿ ಇತ್ತು, ಅದನ್ನ ಡಿಸ್ಪೋಸ್ ಮಾಡಿದ್ಮೇಲೆ ನಾನು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದು. ತಲೆಯಲ್ಲಿ ಇತ್ತು ನಾನು ಮಾಡ್ಲೇಬೇಕು. ಹೌದು. ನಾನು 100%. ಮೈ ಆನ್ಸೆಸ್ಟರ್ ಈಸ್ ಅಗ್ರಿಕಲ್ಚರ್. ನನ್ನ ತಾತ ಎಲ್ಲ ಅಗ್ರಿಕಲ್ಚರ್, ಹಂಗಾಗಿ ನಾನು ಅಗ್ರಿಕಲ್ಚರ್ ಅಷ್ಟೇ ಆಗ್ಬೇಕನ್ನೋದೇ ನನ್ನ ಆಸೆ. ಓಕೆ, ಗುಡ್. ಸೊ ಯು ಹ್ಯಾಡ್ ದಟ್ ಝೀಲ್. ಹೌದು. ನಾನು ಅಗ್ರಿಕಲ್ಚರ್ ಮಾಡ್ಬೇಕು ಅಂತಾನೆ ಆಸೆ. Okay, apart from grapes, what other crops you have grown, sir? ಅದರ್ ಥಿಂಗ್ ರೋಸಸ್ ಆರ್ ದೇರ್. ರೋಸಸ್ ಮಾಡಿದ್ರ? ಅದ್ ಕಡೆ ಬೇರೆ ನಮ್ದು ಆನ್ಸೆಸ್ಟರ್ ಪ್ರಾಪರ್ಟಿ ರೋಸಸ್ ಇದೆ. ಬಟ್ ಇನ್ ಮಿಕ್ಕಿದ ಕಡೆ ಎಲ್ಲ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮೇವಿಗೆ ಅಂತ ಹೇಳಿ ಆ ಲ್ಯಾಂಡ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಗ್ರಾಸ್ ಬೆಳೆಸ್ತಾ ಇದ್ದೀನಿ ಅಷ್ಟೇ. ವಾಟರ್ ಡಿಫಿಷಿಯನ್ಸಿಸ್ ನಮ್ಗೆ ಆಕ್ಚುಲಿ ಮೇಜರ್ ಇಶ್ಯೂ, ಹಂಗಾಗಿ ಸ್ವಲ್ಪನೇ ನಾನು ರೆಕ್ಟಿಫೈ ಮಾಡ್ಕೊತಾ ಇದ್ದೀನಿ. ಸೊ ಹೌ ಡು ಯು ಆಕ್ಚುಲಿ ವಾಟರ್ ರಿಕ್ವೈರ್ಮೆಂಟ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್? ನಂದು ಇಲ್ಲಿಂದ 3 kilometers ಆಗ್ತದೆ, ನಂದು ಏನು ವಾಟರ್ ಪಂಪ್ ಆಗೋದು ಇಲ್ಲಿಗೆ. ಓಕೆ, 3 kilometers ಪಂಪಿಂಗ್ ವಾಟರ್. ಇಲ್ಲಿಗ ಎಷ್ಟು 1000 ಅಡಿ ಇದ್ರೂ ಹೋಗಲ್ಲ, ಬರಲ್ಲ ಸರ್? ಅಲ್ಲ, ಆಕ್ಚುಲಿ ಇದೆ, ಬೋರ್ವೆಲ್ ಇದೆ, ಬಟ್ ಅಷ್ಟು ಸಫಿಷಿಯಂಟ್ ನೀರು ಸಿಗ್ಲಿಲ್ಲ ನನಗೆ. ಹೌದು. ಸೊ ನನ್ಗೆ ಇದು ದ್ರಾಕ್ಷಿ ಹಾಕಿದ್ಮೇಲೆ ಗೊತ್ತಾಯ್ತು ನನ್ ನೀರಿಲ್ಲ ಅಂತ ಅನ್ಬಿಟ್ಟು. ಸೊ ಅವಾಗ ಪೈಪ್ ಲೈನ್ ಡ್ರಾ ಮಾಡಿ ಅಲ್ಲಿಂದ
ಅಲ್ಲಿ ಆಕ್ಚುಲಿ ನಮ್ಗೆ ಈ ನೀರ್ ಬಂದಿದ್ ಲೇಟ್, ಆಕ್ಚುಲಿ ರೀಸೈಕ್ಲಿಂಗ್ ವಾಟರ್ ಬಂದಿದ್ ಲೇಟು. ಅದಕ್ಕೆ ಮುಂಚೆ ನಂದು ಇನ್ನೊಂದು ಬೋರ್ವೆಲ್ ಇತ್ತು ಇನ್ನೊಂದ್ ಕಡೆ, ಅದೇ 1/2 ಕಿಲೋಮೀಟರ್ ಇಂದ, ಅಲ್ಲಿಂದ ಪಂಪ್ ಮಾಡ್ತಿದ್ದೆ. ಇನ್ನೊಂದು ಬಾವಿಯಿಂದ ಪಂಪ್ ಮಾಡಿ 2 ಸಿಂಟೆಕ್ಸ್ ಕಲೆಕ್ಟ್ ಮಾಡಿ ಅಲ್ಲಿಂದ ನಾನು ಮೋಟರ್ ಇಟ್ಕೊಂಡು ಇಲ್ಲಿ ಪಂಪ್ ಮಾಡ್ತಿದ್ದೆ. ಸೊ ಇನಿಷಿಯಲಿ ಇಟ್ ವಾಸ್ ದಟ್. ಆಮೇಲೆ ರೀಸೈಕ್ಲಿಂಗ್ ಮಾಡಿ ನೀರು ಬಂತು ಕೆರೆಗಳಿಗೆ, ಆಟೋಮೆಟಿಕ್ ಆಗಿ ನನ್ನ ವೆಲ್ಲಲ್ಲಿ ನೀರು ಬಂತು. ಅದೇ ವೆಲ್ಲಿಂದಾನೆ ನಾನು 3 ಕಿಲೋಮೀಟರ್ಸ್ ಇಂದ ಪಂಪ್ ಮಾಡ್ತಾ ಇದ್ದೆ ಡೈರೆಕ್ಟ್ ಆಗಿ. ಇಟ್ಸ್ ರಿಯಲಿ ಚಾಲೆಂಜಿಂಗ್. ಅಂದ್ರೆ ನಾನು ಇದುವರೆಗೂ ಪಕ್ಕದಲ್ಲಿ ಅಲ್ಲಿ ಇಲ್ಲಿ 3 ಕಿಲೋಮೀಟರ್ಸ್ ಇಂದ ಇಫ್ ಯು 3 kilometers ಇಂದ. ಹೌ ಮಚ್ ಇನ್ವೆಸ್ಟ್ಮೆಂಟ್, ವಾಟ್ ಆರ್ ದ ಥಿಂಗ್ಸ್ ಸರ್? ಒಬ್ಬ ರೈತನಿಗೆ ಇದನ್ನ ಮಾಡಬೇಡ ಅಥವಾ ಮಾಡು ಅನ್ನೋಷ್ಟು ನಾವು ಹೇಳೋಷ್ಟು ಬುದ್ಧಿವಂತರ ಅಲ್ಲ, ಬಟ್ ನಿಮ್ಮ ಅನುಭವದಲ್ಲಿ ಇನ್ನೊಬ್ಬ ರೈತ ಈ ತರದ್ ಮಾಡ್ಬೇಕಾದ್ರೆ ವಾಟ್ ಆರ್ ದ ಕಾಷನ್ ವಿ ಹ್ಯಾವ್ ಟು ಟೇಕ್ ಕೇರ್? ಸರ್ ಅದೇ ಒಳ್ಳೆ, ಐ ಮೀನ್ ಈ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅವ್ನ ಜೀವನದಲ್ಲಿ ಕರೆಕ್ಷನ್ ಮಾಡ್ಕೊಂಡು ಅವ್ನ ಮೇಲೆ ಬರ್ಬೋದು ಸರ್. ಇದನ್ನ ಯೂಸ್ ಮಾಡೋದ್ರಿಂದ ತಪ್ಪೇನಿಲ್ಲ. ಸೊ ಐ ಮೀನ್ ನಾವು ಪಾಯ್ಸನ್ ಕೊಡದಿರ ಇಂಡೈರೆಕ್ಟ್ ಆಗಿ ನಾವು ಒಳ್ಳೇದು ಜನಕ್ಕೂ ಒಳ್ಳೇದು ಮಾಡಿದಾಗ ಆಗ್ತದೆ. ಒಳ್ಳೇದಾಗುತ್ತೆ ಅವ್ರ ಕಮ್ಯುನಿಟಿಗೆ. ಸರ್ ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್? 4 ಎಕರೆ ಇದೆ ಸರ್. 4 ಎಕರೆನು 3 ಎಕರೆ ಮಾತ್ರ ಗ್ಯಾಪ್ಸ್ ಇರೋದು. 4 ಎಕರೆಯಲ್ಲಿ ನಾನು. ಹೌ ವಾಸ್ ದಿ ಲೇಬರ್ ಇಶ್ಯೂ ಸರ್? ಇಲ್ಲಿ ಲೇಬರ್ ಇಶ್ಯೂಸ್ ಇದೆಯಾ? ಲೇಬರ್ ಇಶ್ಯೂಸ್ ಇದೆ ಸರ್. ಸೊ ಯು ಆಲ್ಸೋ ಹ್ಯಾವ್ ಟು ಗೋ ಇನ್ನೊಂದು ಸ್ಟೇಟ್ ಇಂದ. ನಾನು ಈಗ ನೇಪಾಲ್ ಅವರು ಸರ್ ಇರೋದು. ಹೌದಾ? ಸೊ ಲೋಕಲ್ ಅಂತೂ ಬರೋದೇ ಇಲ್ಲ. ಅವ್ರ ಹತ್ರ ನನ್ ಕಷ್ಟ ಸರ್ ಕೆಲಸ ಮಾಡ್ಕೊಳಕ್ಕೆ. ಹೌದು ಹೌದು. ನಾನು ಲೇಬರ್ ಕಾಸ್ಟ್ ನಾನು ಬೇರ್ ಮಾಡಕ್ಕಾಗಲ್ಲ. ಒಂದು ಕಾನ್ಫಿಡೆನ್ಸ್ ಇಲ್ಲ. ನಾನು ಕಾಲೇಜಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಇಲ್ಲಿ ನೋಡಕ್ಕೂ ಆಗೋದಿಲ್ಲ, ಫೋಕಸ್ ಮಾಡಕ್ಕಾಗಲ್ಲ. ಬಟ್ ಇವ್ರು ಏನಂತಂದ್ರೆ ನೇಪಾಲ್ ಅವರು ರೆಗ್ಯುಲರ್ ಆಗಿ ಇರೋದಿಲ್ಲ. ಸೊ ಅವ್ರಿಗೇನು ಊರ್ ಕಡೆ ಹೋಗ್ಬೇಕು ಅನ್ಸಿದ ತಕ್ಷಣ ಹೊರಟ್ಬಿಡ್ತಾರೆ. ಆವಾಗ ನಾನು ಐ ಮೀನ್ ಅವ್ರಿಗೆ ಆ ಭಾಷೆಗೆ ಮತ್ತೆ ನಾನು ಇಲ್ಲಿ ಕೆಲಸ ಇಲ್ಲ ಹೇಳ್ಕೊಡೋದಕ್ಕೆ ನಂಗೆ ಟೈಮ್ ತಗೊಳುತ್ತೆ. ಬಟ್ ಆದ್ರೂ ಟ್ರಸ್ಟ್ ವರ್ತಿಯಾಗಿ ನಂಬೋದು ನೇಪಾಲಿಸ್ನ. ಅವರೊಬ್ಬ ಏಜೆಂಟ್ ಇದ್ದಾನೆ, ಆತ ಕರ್ಕೊಂಬಂದು ಬಿಡ್ತಾನೆ. ಯಾಕಂದ್ರೆ ಅವ್ರು ಇದ್ದಕ್ಕಿದ್ದಂಗೆ ಓಡೋಗೋದಿಲ್ಲ ಅನ್ನೋದಕ್ಕೋಸ್ಕರ ಅವನೊಬ್ಬ ಟ್ರಸ್ಟ್ ವರ್ತಿ ಪರ್ಸನ್, ಅವ್ನು ಕರ್ಕೊಂಬಂದು ಇಲ್ಲಿ ಬಿಡ್ತಾನೆ. ಸೊ ಹಂಗಾಗಿ ಐ ಕ್ಯಾನ್ ಟೇಕ್ ಸಮ್ ವರ್ಕ್ ವಿಚ್ ಇಸ್ ಐ ಆಮ್ ಹ್ಯಾಪಿ ಫಾರ್ ಇಟ್. ಬಟ್ ಏನಂತಂದ್ರೆ ಇಟ್ ಆಲ್ ಡಿಪೆಂಡ್ಸ್. ಈಗೇನು ನಮಗೆ ಈಗ ರೈತನಿಗೆ ಏನು ಪ್ರಾಬ್ಲಮ್ ಅಂತಂದ್ರೆ ಅಲ್ಟಿಮೇಟ್ಲಿ ನಾವು ರೇಟ್ ಕಾಸ್ಟ್ ಹೋದಾಗ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀರಿ ಆ ಕಾಸ್ಟ್ ನಮ್ಗೆ ಸಿಗದಿದ್ದಾಗ ನಮ್ಗೆ ಒದ್ದಾಟಾಗ್ತದೆ. ಅಲ್ಲಿ ನಮಗೆ ಆಕ್ಚುಯಲ್ ಪ್ರಾಬ್ಲಮ್ ಮಾರ್ಕೆಟಿಂಗ್ ಅಲ್ಲೇ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಸೊ ಮಿಕ್ಕಿದ ಎಲ್ಲಿ ಪ್ರಾಬ್ಲಮ್ ಆಗಲ್ಲ. ಸೊ ಇಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡಿ ಆಚೆಗೆ ಬಂದಾಗ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಮಾರ್ಕೆಟಿಂಗ್ ಕರೆಕ್ಟಾಗಿ ಸಿಕ್ಬಿಟ್ರೆ ಅದರಷ್ಟು ಇದಿರೋದಿಲ್ಲ. ಸೊ ಇದು ಆಕ್ಚುಲಿ ಏನಂತಂದ್ರೆ ಈಗ ಆರ್ಗ್ಯಾನಿಕ್ ಅಂತಾರೆ. ಸೊ ಕೆಮಿಕಲ್ ಇದು ಮಾಡ್ತಾರೆ. ಬಟ್ ಜನ ತಿನ್ನೋದ್ರ ಮೇಲೆ ಅವಾಗ ಆಟೋಮೆಟಿಕ್ ಆಗಿ ಐ ಮೀನ್ ಆರ್ಗ್ಯಾನಿಕ್ ಅಂತ ಕೊಟ್ಟಾಗ ಅದು ಪ್ರಮೋಟ್ ಆದ್ರೆ ಅವಾಗ ಇನ್ನೂ ಹೆಚ್ಚು ಯೂಸ್ಫುಲ್ ಆಗುತ್ತೆ ಸರ್. ಈಗ ಒಂದೊಂದು ಜನರೇಷನ್ ನೆಕ್ಸ್ಟ್ ಜನರೇಷನ್ಗೆ ಮಾರ್ಕೊಳೋದು, ದುಡ್ಡು ಮಾಡ್ಕೊಳೋದು, ಹೊರಡೆ ಹೋಗೋದೇ ಆಗೋಗಿದೆ. ಇನ್ ಅಂಡ್ ಅರೌಂಡ್ ಚಿಕ್ಕಬಳ್ಳಾಪುರ ಹೇಗಿದೆ ಸರ್? ಸರ್ ಈಗ ಇದು ಅರೌಂಡ್ 4 lakhs ಪರ್ ಗುಂಟ, 4 to 5 lakhs ಗುಂಟ. ಓಕೆ. ನಮ್ಗೇನು ಇದು ಇವ್ರು ಬರಕಿನ ಮುಂಚೆನಾ, ಈಶಾ ಬರಕಿನ ಮುಂಚೆನಾ, ಈಶಾ ಬಂದಾದ್ಮೇಲೆ ಇದು ಸರ್? ಹೌದು. ಓಕೆ. ಸೊ ದ ಲ್ಯಾಂಡ್ ವ್ಯಾಲ್ಯೂ ಇಸ್ ಗೋಯಿಂಗ್ ಹೈ. ಆಕ್ಚುಲಿ ಹೇಳ್ಬೇಕಾದ್ರೆ ಈಶಾ ಅವ್ರದೇ ಪ್ರಾಪರ್ಟಿ ಇದು. ಹೌದಾ? ಓಕೆ. ಅವ್ರ ಮದರ್ ಬಂದು ಚಿಕ್ಕಬಳ್ಳಾಪುರ. ಹೌದು. ಸೊ ಅವ್ರದೇ ಇದು ಪ್ರಾಪರ್ಟಿ. ಸದ್ಗುರು ಅವ್ರ ತಾಯಿ ಅವ್ರದೇ ಇದು ಪ್ರಾಪರ್ಟಿ. ಈಗ ನೀವು ಇವಾಗ ಇಷ್ಟೆಲ್ಲ ನೀವು ಕುಟ್ಟೆ ಬಗ್ಗೆ 4 ಲಕ್ಷ ಹೇಳ್ತಿದ್ರ, ನೀವು ಇನ್ನ ಪ್ರಾಪರ್ಟಿ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ವಿಲ್ ಯು ಬಿ ಇನ್ ಅ ಪೊಸಿಷನ್ ಟು ಎಕ್ಸ್ಪ್ಯಾಂಡ್ ದಿಸ್? ಅಲ್ಲ ನನಗೆ ಹೈ ರೈಟ್ ಆಗ್ಬೇಕಾದ್ರೆ ಹೌ ವುಡ್ ವಿ ಆಕ್ಚುಲಿ ಒಬ್ಬ ಫಾರ್ಮರ್ಗೆ ತಾನ್ ದುಡ್ಕೊಂಡು ತಾನ್ ಚೆನ್ನಾಗಿರ್ಬೇಕು, ಎಸ್, ಆದ್ರೆ ನನಗೆ ಇಂಟ್ರೆಸ್ಟ್ ಇದೆ, ನಾನು ಎಕ್ಸ್ಪ್ಯಾಂಡ್ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ರಾಕೆಟ್ ಪ್ರೈಸ್ ಆಗಿದೆ. ಹೌದು ಹೌದು, ಆಗಲ್ಲ, ಕಷ್ಟ ಇದೆ. ಇನ್ನ ನಮ್ಗೆ ಫಾರ್ಮಿಂಗ್ ಅನ್ನೋದು ದಿನೇ ಕಷ್ಟ ಆಗುತ್ತೆ ಅಂತ ಪರಿಸ್ಥಿತಿ ಆಗೋಗಿದೆ ಅನ್ನೋದು. ನನಗೆ ಏನಂತಂದ್ರೆ ಇರೋದನ್ನ ಉಳಿಸ್ಕೊಂಡು ಇನ್ನ ಚೆನ್ನಾಗಿ ಇದ್ ಮಾಡ್ಕೊಳ್ಳೋಣ. ಹೌದು, ಇರೋದನ್ನ ಚೆನ್ನಾಗಿ ಉಳಿಸ್ಕೊಂಡು ನನಗಿನ್ನ ಇದಲ್ದಿರ ಬೇರೆ ಪ್ರಾಪರ್ಟಿ 1-2 ಎಕರೆ ಇದೆ. ಸೊ ಅಲ್ಲಿ ಇನ್ನ ಚೇಂಜಸ್ ಮಾಡ್ಕೊಂಡು ನಾನು ಇದು ಮಾಡ್ಬೋದು. ಅಷ್ಟು ಬಿಟ್ರೆ ನನಗೆ ಇದನ್ನ ಡೆವಲಪ್ ಮಾಡ್ಕೊಳ್ಳೋಣ, ಇದನ್ನ ಕಲಿಯೋದು ಬೇಡ ಅನ್ನೋದಕ್ಕೆ ನನ್ನ ಉದ್ದೇಶ ಅಷ್ಟೇ. ಸರ್ ಈಗ ಗ್ರೇಪ್ಸ್ ಆಯ್ತು, ಸ್ವಲ್ಪ ನೀವು ಅಂದ್ರೆ ಸೀಸನಲ್ ಕ್ರಾಪ್ ಬೆಳೀತದೆ, ಮಲ್ಟಿ ಕ್ರಾಪ್ ಓನ್ಲಿ ಸಿಂಗಲ್ ಕ್ರಾಪ್ ಆಧಾರ ಪಟ್ಟಿರ್ತಾರ? ಇಲ್ಲಿ ಸಿಂಗಲ್ ಕ್ರಾಪ್ ಸರ್. ಸೊ ನನ್ನ ಪ್ರೆಸೆನ್ಸ್ ಇಲ್ಲಿ ಇಲ್ಲ, ಆ ಕಾರಣಕ್ಕೋಸ್ಕರ ಮಲ್ಟಿ ಕ್ರಾಪ್ ಹೋಗಿಲ್ಲ. ನಾನು ಇದ್ರೆ ನಾನು ಮಾಡಬಹುದು. ನಿಮಗೆ ವೆಜಿಟೇಬಲ್ಸ್ ಆಗಲಿ, ಲೀಫಿ ವೆಜಿಟೇಬಲ್ಸ್ ಆಗಲಿ ಅದಕ್ಕೆ ಮುಂಚೆ ನಾವು ಮಾಡ್ತಿದ್ವಿ. ಅಲ್ಲಿ 2 ಎಕರೆಯಲ್ಲಿ ನಾವು ಪೊಟೆಟೊ, ಫ್ಲವರಿಂಗು, ಚಿಲ್ಲಿ ಇದೆಲ್ಲ ನಾವು ಮಾಡ್ತಾ ಇದ್ರಿ. ಅಂತ ಹೇಳಿದ್ರೆ ಗುಡ್ ದಟ್ ಎ ಸ್ಟ್ರಾಂಗ್ ಪರ್ಸನ್ ಇಸ್ ಹಿಯರ್ ಇನ್ ಚಿಕ್ಕಬಳ್ಳಾಪುರ ಅಂತ ವಿ ಕ್ಯಾನ್ ವಾಚ್ ಸರ್. ಜಯರಾಮ್ ಇನ್ನೇನ್ ಕಣ್ ಮುಚ್ಕೊಂಡೆ ಇಲ್ಲ ಅವ್ರು ಗೈಡ್ ಮಾಡ್ತಾರೆ ಅಂತ ಇನ್ನೊಬ್ಬನ ರೈತನಿಗೆ ಹೇಳೋ ತರ ಒಂದು ನಂಬಿಕೆ ಇಲ್ಲ. ನನಗೆ ಅದು ಕಾನ್ಫಿಡೆಂಟ್ ಇದೆ ಸರ್. ನಾನು ಅದಕ್ಕೆ ಬರೋತ್ತವ್ರಿಗೆ ಲೇಟ್ ಆಗಿ ಬನ್ನಿ, ನನಗೆ ಅದು ನಾನು ಐ ಮೀನ್ ಐ ಟು ವೇಟ್ ಅಂಡ್ ಸಿ ದ ರಿಸಲ್ಟ್ ಫಾರ್ ವಾಟ್ ಇಟ್ ಈಸ್. ಸೊ ಟೆಂಪರೇಚರ್ ಜಾಸ್ತಿ ಆದಾಗ ನಾನು ನೋಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಬರೋತ್ತವ್ರಿಗೆ ಹೇಳಿದ್ದು. ವೆರಿ ಗುಡ್ ಸರ್. ಇಷ್ಟು ಹೊತ್ತು ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಹಾರ್ವೆಸ್ಟ್ ಆದ್ಮೇಲೆ ನಮ್ಗೆ ಎಷ್ಟು ಬಂತು, ಆರ್ ಯು ಹ್ಯಾಪಿ ಇನ್ ದಿ ಪ್ರಾಡಕ್ಟ್? ಯಾಕಂದ್ರೆ ಟೇಸ್ಟ್ ಅಲ್ಲಿ ಬಂದ ಜನ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ಯು. ಹೋಪ್ ದಟ್ ವಿ ಕಂಟಿನ್ಯೂ ಇನ್ ದಿಸ್ ರಿಲೇಶನ್ಶಿಪ್ ಫಾರ್ ಫೈನ್ ಸರ್. ಗುಡ್ ಕಮಿಂಗ್. ಥ್ಯಾಂಕ್ಸ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.